ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪಟ ನಂಗೆ ಪಿಕ್ ಮಾಡ್ಕೊಂಡ್ಬಿಟ್ಟಲ್ಲ ಗುರು RCB. ಇವರ ಅಗತ್ಯತೆ ಇತ್ತ ಅಂತ ಅನ್ಸುತ್ತೆ, ಬಟ್ ಆದರೂ ಪೋಸ್ಟ್ ವ್ಯಾಲ್ಯೂ ಇತ್ತಲ್ಲ, ಇನ್ನು 2.somewhat crores ಇತ್ತು. ಫುಲ್ಲು ಲಾಸ್ಟ್ ರೌಂಡ್ ಇದು, ಲಾಸ್ಟ್ ರೌಂಡ್ ಆಫ್ ದ ಆಕ್ಷನ್ನು. ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸ್ನ ಲಿಸ್ಟ್ ಮಾಡಿದ್ರು, ಒಂದು 15 ಜನ ಲಿಸ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ. ಲಾಸ್ಟ್ ಒಂಥರ ಸಿಕ್ಕಾಪಟ್ಟೆ ಆಕ್ಸಿಲೇಟ್ ಮಾಡ್ಕೊಂಡೋದ್ರು, ಪಟ್ ಅಂತ. ಪಾಪ ಮಲ್ಲಿಕಾ ಸಾಗರ್ಗೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಬೆಳಗಿಂದ ಕಿರ್ಚಿ ಕೂಗಿ ಅವನ ಇಜ್ಜಿ ಬಿಟ್ಬಿಟ್ರಪ್ಪ, ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ಮಾತಾಡಿ ಆ ರೇಂಜಲ್ಲಿ ಇದ್ರು. ಸೊ RCB ಮೊದಲನೇ ಪಿಕ್ ಮಾಡಿದ್ದು ಅನ್ಸೋಲ್ಡ್ ಆಗಿರೋ ಅನ್ಸೋಲ್ಡೆಸ್ಟ್ ಪ್ಲೇಯರ್ಸಲ್ಲಿ ಪಿಕ್ ಮಾಡ್ಕೊಂಬಂದು ಇಲ್ಲಿ ಲಾಟ್ ಹಾಕೊಂಡು ಕೊಟ್ಟಿದ್ದವರು, ಸೆಲೆಕ್ಟ್ ಮಾಡ್ಬಿಟ್ಟು ಕೊಟ್ಟಿದ್ದು ಲುಂಗಿ ಇಂಗಿಡಿನ. ಆ್ಯಂಡ್ ಪಿಕ್ ಮಾಡ್ಕೊಂಡ್ರು 1 ಕೋಟಿ ಬೇಸ್ ಪ್ರೈಸ್ನ ಬೇರೆ ಲುಂಗಿ ಇಂಗಿಡಿ ಸೆಟ್ ಮಾಡಿದ್ರು. ಇನ್ನೇನು RCB ಹತ್ರ 2.somewhat crores ಇತ್ತು, ಅದ್ರಲ್ಲಿ 1 ಕೋಟಿ ಕೊಟ್ಬಿಟ್ಟು ಇವ್ರನ್ನ ತಗೊಂಡ್ರು. ಏನಕ್ಕೆ ಅಗತ್ಯತೆ ಇಲ್ಲ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಒಂದು ಸ್ಲಾಟಿಗೆ 4 ಜನ ಕಿತ್ತಾಡ್ಬೇಕಾ ಅಂತ ಅನ್ಸುತ್ತೆ, 4 ಜನ ಬೇಕಾ ಅಂತಲೂ ಕೂಡ ಅನ್ಸುತ್ತೆ. ಬಟ್ ಅಮೌಂಟ್ ಇತ್ತಲ್ಲ, ತಗೊಂಡ್ರು ಬಿಡೋಗೋರು ಹೋಗಲಿ, ಬ್ಯಾಕಪ್ ಆಗಿ ನೆಟ್ ಬಾಲರ್ ಆಗಾದ್ರು ಇರಲಿ, ಬಾಲಿಂಗ್ ಆದ್ರೆ ಹಾಕಕ್ಕೆ ಬೇಕಾಗ್ತಾರೆ. ಲುಂಗಿ ಕಟ್ಕೊಂಡು ಲುಂಗಿ ಹಿಂಗಿಡಿ ಅಲ್ಲಿ ಕೂತ್ಕೊಳ್ಳಪ್ಪ ಸೈಲೆಂಟಾಗಿ ಅಂತ ಕೂರಿಸ್ತಾರೆ ಬೆಂಚ್ ಮೇಲೆ. ನನಗೆ ಅನ್ಸೋ ಪ್ರಕಾರ ಅವ್ರನ್ನ ಆಡ್ಸೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿರುತ್ತೆ. ಯಾಕಂದರೆ ಕುಮಾರ ಕುಶಾಗ್ರ ಇದ್ದಾರೆ, ಜೊತೆಗೆ ರೊಮ್ಯಾರಿಯೋ ಶೆಫರ್ಡ್ ಬೇರೆ ಇದ್ದಾರೆ, ಅದಕ್ಕಿಂತ ಮೇಲ್ಗಡೆ ಜಾಶ್ ಹೇಜಲ್ವುಡ್ ಇದ್ದಾರೆ. ಕುಮಾರ ಕುಶಾಗ್ರ, ಜಾಶ್ ಹೇಜಲ್ವುಡ್, ರೊಮ್ಯಾರಿಯೋ ಶೆಫರ್ಡು, ಲುಂಗಿ ಇಂಗಿಡಿ, 4 ಜನ ಒಂದು ಸ್ಲಾಟಿಗೆ ಕಿತ್ತಾಡ್ತಾರೆ ಅಂತಂದರೆ ಹೆಂಗೆ ಮಗ ಇದು? ಅದೇ ನೆಟ್ಟಲ್ಲಿ ಬೌಲಿಂಗ್ ಮಾಡ್ಕೊಂಡು ಆರಾಮಾಗಿ ಇರ್ಬೇಕು, ಚಿಲ್ ಮಾಡ್ಕೊಂಡಿರಬೇಕು. ಅಲ್ಲಿ ಒಂದೇ ಸ್ಲಾಟ್ ಇರೋದು, ಆ್ಯಂಡ್ ಜಾಸ್ತಿ ಸ್ಲಾಟ್ ಕೊಡೋಕ್ಕಾಗಲ್ಲ. 2 ಪೇಸರ್ಗಳು ನೀವು ಓವರ್ಸೀಸ್ ಪೇಸರ್ನ ಇಳಿಸಿದ್ರೆ ಅಂತಂದರೆ ಟೊಸ್ಪಟಾಕಿ ಆಗೋಗ್ಬಿಡ್ತದೆ RCB ಬ್ಯಾಟಿಂಗಲ್ಲಿ ಮೇಲ್ಗಡೆ. ಸೊ ಅದರಿಂದ ಒಂದೇ ಒಂದು ಸ್ಲಾಟಿಗೆ 4 ಜನ ಕಿತ್ತಾಡಬೇಕಾಗ್ತದೆ ಅಷ್ಟೇ. ನನ್ನ ಪ್ರಕಾರ ಡೇವಿಡ್ ವಾರ್ನರ್ನು ಯಾರು ತಗೊಂಡಿದ್ರು ಆಗಿತ್ತು ಅಂತ ಅನ್ಕೊಂತಿದ್ದೆ, ಬಟ್ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ಅವ್ರಿಗೂ ಬ್ಯಾಕಪ್ ಆಗಿ ತೊಗೊಂಡಿದ್ದಾರೆ, ಇವ್ರಿಗೂ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಬ್ಯಾಕಿಂಗ್ ಆಗೋಗ್ಬಿಡ್ತು. ಓವರ್ಸೀಸ್ ಅವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಕಿಂಗ್ ಸಖತ್ತಾಗೇ ತಗೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಇಂಗ್ಲೆಂಡವ್ರನ್ನೇ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ, ಯಂಗ್ಸ್ಟರ್ನ ಫಿಲ್ ಸಾಲ್ಟಿಗೆ. ಸೊ ಓಕೆ, ಎಲ್ಲರಿಗೂ ಒಂದು ರೇಂಜಿಗೆ ಬ್ಯಾಕಪ್ ಗಿಕಪ್ಪು ಎಲ್ಲ ಇದೆ. ಲುಂಗಿ ಇಂಗಿಡಿ ಒಳ್ಳೆ ಸೌತ್ ಆಫ್ರಿಕನ್ ಬೌಲರು, ಲುಂಗಿ ಇಂಗಿಡಿನ ಆಡ್ಕೊಳೋವಂಥದ್ದಲ್ಲ, ಲುಂಗಿ ಇಂಗಿಡಿ ಸಖತ್ ಬೌಲರೇ. ನೋಡೋಣ ಯಾರು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಅಲ್ಲಿ ಇಲ್ಲಿ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ ಅವ್ರನ್ನ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಕುಮಾರ ಕುಶಾಗ್ರ ಎಷ್ಟು ವಿಕೆಟ್ ತೆಗೆದ್ಬಿಟ್ರೆ ಅಂತ ಅವ್ರನ್ನೇ ಪ್ರಿಫರೆನ್ಸಲ್ಲಿ ಇಟ್ಬಿಡ್ತಾರೆ ಅಂತ ಅಲ್ಲ, ಅಥವಾ ಸ್ವಲ್ಪ ಬ್ಯಾಟಿಂಗ್ ಕೆಪಬಿಲಿಟಿ ಇದೆ ಅಂತ ರೊಮ್ಯಾರಿಯೋ ಶೆಫರ್ಡ್ನ ಅವ್ರನ್ನೂ ಮುಂದೆ ಇಟ್ಬಿಡ್ತಾರೆ ಅಂತಲ್ಲ. ಅಲ್ಲಿ ಪ್ರಾಕ್ಟೀಸಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಾರೆ ಅವ್ರನ್ನ ಆಡಿಸೋ ಸಾಧ್ಯತೆನೇ ಇರುತ್ತೆ. ಬಟ್ ಜಾಶ್ ಹ್ಯಾಸಲ್ವುಡ್ನೇ ಮೊದಲನೇ ಪ್ರಿಫರೆನ್ಸ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ಆಮೇಲೆ ಅವರಿಬ್ಬರು ಪ್ರಿಫರೆನ್ಸ್ ಆಗಿ ಬರ್ತಾರೆ. ಇವರು ಲಾಸ್ಟಲ್ಲಿ ಅನ್ಸೋಲ್ಡೆಸ್ಟ್ ಅಲ್ವಾ ಇದು ಲಾಸ್ಟ್ ಪ್ರಿಫರೆನ್ಸ್ ಇರುತ್ತೆ ಲುಂಗಿ ಇಂಗಿಡಿ. ಏನೋ ಅವ್ರಿಗೆಲ್ಲ ಆಡೋಕೆ ಆಗ್ತಾನೇ ಇಲ್ಲ, ಅವ್ರೆಲ್ಲರೂ ತತ್ಕೊಸ್ಕೊತವ್ರೆ ಅಂದರೆ ಇವ್ರಿಗೆ ಹೋಗಪ್ಪ ನೀನು ತತ್ಕೊಸ್ಕೊ ಅಂತ ಕಳಿಸ್ತಾರೆ ಅಂತ ಕಾಣಿಸುತ್ತೆ. ಬಟ್ ಜಾಶ್ ಹ್ಯಾಸಲ್ವುಡ್ನೇ ಫಸ್ಟ್ ಪ್ರಿಫರೆನ್ಸ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ನಾನು ಡೇವಿಡ್ ವಾರ್ನರ್ ಪಿಕ್ ಮಾಡ್ತಾ ಅಂತ ಅನ್ಕೊಂಡಿದ್ದೆ. ಯಾಕೆಂದರೆ ಹೆಂಗಿದ್ರು ಅನ್ಸೋಲ್ಡ್ ಲಿಸ್ಟ್ ಇದು. ಪಾಪ ಡೇವಿಡ್ ವಾರ್ನರ್ ಫೈನಲಿ ಅನ್ಸೋಲ್ಡ್ ಆಗ್ಬಿಟ್ರಲ್ಲ, ಅವರು ಯಾರೂ ಪಿಕ್ ಮಾಡೋಕ್ಕಾಗಲಿಲ್ಲ, ಯಾರೂ ಪಿಕ್ ಮಾಡಲಿಲ್ಲ. ಡೇವಿಡ್ ವಾರ್ನರ್ ಎಂಥ ಪ್ಲೇಯರು ಡೇವಿಡ್ ವಾರ್ನರು. ಡೇವಿಡ್ ವಾರ್ನರು ಎಷ್ಟು ಕೋಟಿ ಸೆಟ್ ಮಾಡಿದ್ರು ಅವ್ರು ಬೇಸ್ ಪ್ರೈಸ್ನ? 1.5 ಕೋಟಿಗೆ ಸೆಟ್ ಮಾಡಿದ್ರ ಅಥವಾ 2 ಕೋಟಿ ಸೆಟ್ ಮಾಡಿದ್ರು, ಗೊತ್ತಿಲ್ಲ ಕರೆಕ್ಟಾಗಿ ಅವ್ರ ಬೇಸ್ ಪ್ರೈಸ್ ಎಷ್ಟು ಅಂತ. ಅವ್ರನ್ನ ತಗೊಂಡು ಸುಮ್ಮನೆ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರು ನೋಡೋ ಇನ್ನೂ ಬೌಲರಿಂದನೇ ಓಡೋದ್ರು ನಮ್ಮ RCB. ಸೊ ನಿಮಗೆ ಏನು ಅನ್ನಿಸ್ತು ಲುಂಗಿ ಇಂಗಿಡಿನ ಪಿಕ್ ಮಾಡಿದ್ದು ನಮ್ಮ RCB? ಅಗತ್ಯತೆ ಇಲ್ಲ, ಬಟ್ ಆದರೂ ಗಿಲಿಂಗ್ ಮಾಡೋದಕ್ಕೆ ನೆಟ್ಟಲ್ಲಿ ಕೂತ್ಕೊಂಡು ಲುಂಗಿ ಕಟ್ಕೊಂಡು ಬೌಲಿಂಗ್ ಮಾಡೋಗುರೋ ಅಂತ ಹೇಳ್ತಾರೆ ಅಂತ ಕಾಣಿಸುತ್ತೆ. ಬೌಲಿಂಗಿಗೆ ಬ್ಯಾಕಪ್ಸು ಬೇಕು ನಮಗೆ, ಏನು ಬರೀ ಬ್ಯಾಟಿಂಗ್ ಆಡೋರೆ ಆದರೆ ಬೌಲಿಂಗ್ ಯಾರು ಆಗ್ತಾರೆ ಅನ್ನೋ ಥರ ತಗೊಂಡಿದ್ದಾರೆ ನಮ್ಮ RCB. ಮುಚ್ಕೊಂಡು ಬೌಲಿಂಗ್ ಮಾಡಿ ಬಾರಪ್ಪ ಇಲ್ಲಿ ಅಂತ. ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ. ಲುಂಗಿ ಇಂಗಿಡಿ ತೊಗೊಂಡಿದ್ದು ಸಿಗೋಣ ಬಾ.